ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಗೊತ್ತಾಗಿರುತ್ತೆ. ನಿನ್ನೆ DC ವರ್ಸಸ್ LSG ಮ್ಯಾಚ್ ಸೂಪರ್ ಆಗಿತ್ತು. ಲಾಸ್ಟ್ ಓವರ್ ಫಿನಿಶಿಂಗ್ ಥ್ರಿಲ್ಲರ್. ಯಾರೆಲ್ಲ ನಿನ್ನೆ ಮ್ಯಾಚ್ ನೋಡಿದೀರಾ ಅವ್ರಿಗೆ ಗೊತ್ತಿರುತ್ತೆ ಆ ಮ್ಯಾಚಿನ ಟೆಂಪರ್ಮೆಂಟ್ ಹೇಗಿತ್ತು ಅಂತ. ಯಾರೆಲ್ಲ ನೋಡಿಲ್ಲ ಹೈಲೈಟ್ಸ್ ಅಲ್ಲಿ ನೋಡಿ, ಮಿಸ್ ಮಾಡ್ಕೋಬೇಡಿ. ನಿನ್ನೆ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು. ಆ ಮ್ಯಾಚ್ ಬಗ್ಗೆನೂ ಮಾತಾಡೋಣ ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ, ಬನ್ನಿ. ಓಕೆ, ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಬನ್ನಿ. ನಿನ್ನೆ ಮ್ಯಾಚ್ ಇದ್ದಿದ್ದು LSG ವರ್ಸಸ್ DC ಅವ್ರ ಬ್ಯಾಟಿಂಗು ಚೆನ್ನಾಗಿದೆ, LSG ಅವ್ರ ಬ್ಯಾಟಿಂಗು ಚೆನ್ನಾಗಿದೆ. ಬಟ್ ಕಂಪೇರ್ ಟು ದ ಬೌಲಿಂಗ್ LSG ಅವರು ಸ್ವಲ್ಪ ಡೌನ್ ಇತ್ತು, ಯಾಕಂದ್ರೆ ಇಂಜುರಿ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರದ್ದು ಸ್ವಲ್ಪ ಡಲ್ ಅನಿಸ್ತಿತ್ತು. ಬಟ್ ನೆನ್ನೆ ಬೌಲಿಂಗ್ ಚೆನ್ನಾಗೇ ಮಾಡಿದ್ರು. ಓಕೆ, ಈಗ ಫಸ್ಟ್ ಹೋಗ್ಬಿಡೋಣ. LSG ಅವರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಬ್ಯಾಟಿಂಗ್ ಅಲ್ಲಿ ಮಿಚೆಲ್ ಮಾರ್ಷ್ ಅಂಡ್ ನಿಕೋಲಸ್ ಪೂರನ್ ಏನ್ ಹೊಡ್ತಾ ಗುರು, ಹೊಡ್ತಾ ನಾಯಿ ಹೊಡೆದಂಗ್ ಹೊಡಿತಾರೆ. ಹುಚ್ಚ ನಾಯಿ ಹೊಡೆದಂಗ್ ಹೊಡೆಯೋರು. ಸೂಪರ್ ಆಗಿ ಆಡೋದು ಬ್ಯಾಟಿಂಗ್ ಮಾತ್ರ. ಅವ್ರ ಜೊತೆ ನಮ್ಮ ಡೇವಿಡ್ ಮಿಲ್ಲರ್ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ರಿಷಬ್ ಪಂತ್ 0ಗೆ ಔಟ್ ಆದ್ರು. ಇರ್ಲಿ, ಇದು ಫಸ್ಟ್ ಮ್ಯಾಚ್ ಏನು ಮಾಡಕ್ಕಾಗಲ್ಲ, ಇದೆಲ್ಲ ಆಗೋದೇ ಕಾಮನ್. ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವರು ಮೋಸ್ಟ್ಲಿ ಅವ್ರ ಕಡೆಯಿಂದ 50+ ರನ್ಸ್ ಬರ್ಬೋದು ಅಂತ ಅಪೇಕ್ಷೆ ಮಾಡೋಣ. ಹಾಗೆ ಆಗ್ಲಿ ಅಂತ ಹೇಳ್ತಾ, ಸೊ ಇಷ್ಟೆಲ್ಲ ಬ್ಯಾಟಿಂಗ್ ಆಡಿ ನಾನು ಅನ್ಕೊಂಡಿದ್ದು ಟಾರ್ಗೆಟ್ ಬಂದು 240 250 ಕ್ರಾಸ್ ಆಗ್ಬೋದು ಅಂತ. ಬಟ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ವಿಕೆಟ್ ತೆಗಿತಾ ಇದ್ರು DC ಅವರು. ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಮಿಲ್ಲರ್ ಅವರು ಹೇಗೋ ಆಗೋ ಇವು ಮಾಡಿ 210 200 ಕ್ರಾಸ್ ಮಾಡಿ 210ಗೆ ಸ್ಟಾಪ್ ಮಾಡಿದ್ರು ಟಾರ್ಗೆಟ್ ನ. ಟಾರ್ಗೆಟ್ ಬಂದು DC ಗೆ 210 ಆ ಗ್ರೌಂಡ್ ಅಲ್ಲಿ, ವೈಜಾಗ್ ಗ್ರೌಂಡ್ ಅಲ್ಲಿ ಅತ್ತ ಟಾರ್ಗೆಟ್ ಯಾರು ರೀಚ್ ಮಾಡಿಲ್ಲ, ಚೇಸ್ ಮಾಡಿಲ್ಲ ಅಂತಿದ್ರು. ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ 180 190 ಅಷ್ಟೇ, 170 180 190 ಅಂತಿದ್ರು. ಬಟ್ 210 ಕಷ್ಟ ಅನ್ಕೊಂಡ್ವಿ, ಬಟ್ ಕಷ್ಟನೇ ಆಗೋಯ್ತು. ಫಸ್ಟ್ ಓವರ್ಲೆ 2 ವಿಕೆಟ್ ಬಿತ್ತರಿ, ಮ್ಯಾಚ್ ಮುಗೀತು ಅನ್ಕೊಂಡೆ ನಾನು. ಆಮೇಲೆ ಅಕ್ಷರ್ ಪಟೇಲ್ ಬಂದ್ರು, ಪಾಪ ಅವರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಏನು ಮಾಡಕ್ಕಾಗಲ್ಲ, ಅಕ್ಷರ್ ಪಟೇಲ್ ಆಡಿದ್ರು. ಬಟ್ ವಿಕೆಟ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ವಿಕೆಟ್ ಹೋಗ್ತಿರೋದ್ರಿಂದ 65ಗೆ 5 ವಿಕೆಟ್ಸ್, 5 to 4 ವಿಕೆಟ್ಸ್ ಬಿದ್ದಿದೆ. ಮ್ಯಾಚ್ ಮುಗೀತು ಅನ್ಕೊಂಡಿದ್ವಿ. ಅವಾಗ ಬಂದಿದೆ ಸ್ಟಬ್ಸ್ ಮತ್ತೆ ಅಶುತೋಷ್ ತುಂಬಾ ಚೆನ್ನಾಗಿ ಆಡಿದ್ರು. ವಿಪ್ರಾಜ್ ಅಂತ ಬಂದ್ರು. ವಿಪ್ರಾಜ್ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಕೇವಲ 15 ಬಾಲ್ಗೆ 34 ರನ್ ಏನೋ ಹೊಡೆದ್ರು. ಅಲ್ಲೇ ಮ್ಯಾಚ್ ಟೆಸ್ಟ್ ಆಗಿದ್ದು. ಅವ್ರು ಯಾವಾಗ ಬಂದು ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡಿದ್ರು, ಸೂಪರ್ ಆಗಿತ್ತು. ಈ ಕಡೆ ಅಶುತೋಷ್ ಶರ್ಮಾ, ಆ ಕಡೆ ವಿಪ್ರಾಜ್. ಸ್ಟಬ್ಸ್ ಆಲ್ರೆಡಿ ಆಡಿ ಅವ್ರದ್ದು ಒಂದು 20 ಬಾಲ್ಸ್ 35 ಅಷ್ಟು ಮಾಡಿ ಹೋಗಿದ್ರು. ಬಟ್ ವಿಪ್ರಾಜ್ ಆಡಿದ ಇನ್ನಿಂಗ್ಸ್ ಚೇಸ್ ಮಾಡಕ್ ಈಸಿ ಆಗ್ಬಿಡ್ತು. ಸೊ ವಿಪ್ರಾಜ್ ಔಟ್ ಆಗ್ತಾರೆ. ನೆಕ್ಸ್ಟ್ ಬಂದಿದ್ದು ಕುಲ್ದೀಪ್ ಔಟ್ ಆಗ್ತಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬೀಳ್ತಾ ಇರುತ್ತೆ. ಅಲ್ಲಿ ಉಳಿದಿದ್ದು ಒಂದೇ ಒಂದು ಭರವಸೆ ಅಂದ್ರೆ ಆಶುತೋಷ್ ಶರ್ಮಾ. ನನಗೂ ಅನ್ಸಿದ್ದಷ್ಟೇ, ಆಶುತೋಷ್ ಶರ್ಮಂಗ್ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಮ್ಯಾಚ್ ಪಕ್ಕಾ ಮುಗಿಸ್ತಾನೆ ಅನ್ಕೊಂಡಿದ್ದೆ. ಅದೇ ರೀತಿ 19th ಓವರ್ ಅಲ್ಲಿ ಬಿತ್ತು ನೋಡ್ರಿ, ಸಿಕ್ಸರ್ಗಳು ಸುರಿಮಳೆ ಕಂಟಿನ್ಯೂಸ್ ಹೊಡೆದೆ ಎಸ್ಬಿಟ್ಟ. ಲಾಸ್ಟ್ ಓವರ್ ಬಂದು ಶಾಬಾಜ್ ಅಹಮದ್ ಅವ್ರ ಬ್ಯಾಟಿಂಗು. ಕೇವಲ 6 ರನ್ ಬೇಕಿತ್ತು ಅನ್ಸುತ್ತೆ. ಲಾಸ್ಟ್ ಓವರ್ ಬಾಲ್ ಟು ಬಾಲಿಗೆ ತಂದು ನಿಲ್ಸಿದ್ದ ಅವನು ಆಲ್ರೆಡಿ 6 ಫಸ್ಟ್ ಬಾಲೇ ಸ್ಟಂಪಿಂಗ್ ಆಪರ್ಚುನಿಟಿ, ಲಾಸ್ಟ್ ವಿಕೆಟ್ ಅದು. ಫಸ್ಟ್ ಬಾಲೇ ಮೋಹಿತ್ ಶರ್ಮಾ ವಿಕೆಟ್ ಒಪ್ಸಿದ್ರು ಆಲ್ರೆಡಿ. ಯಾಕಂದ್ರೆ ಸ್ಕ್ರೀಸ್ ಬಿಟ್ಟಿದ್ರು, ಪ್ಯಾಡಿಗೆ ಟಚ್ ಆಗಿ ಹೋಗಿದ್ದಕ್ಕೆ ಗೊತ್ತಾಗಿಲ್ಲ, ಅದು ಮಿಸ್ಸಿಂಗ್ ಸ್ಟಂಪ್ಸ್ ಆಗಿತ್ತು. ಪ್ಯಾಡಿಗೆ ಟಚ್ ಆಗಿ ಬಾಲ್ ಕೀಪರ್ಗೆ ಸಿಗದೆ ಹೋಯ್ತು. ಏನಾದ್ರು ಪ್ಯಾಡಿಗೆ ಟಚ್ ಆಗದೆ ಸೀದಾ ಬಂದು ಕಲೆಕ್ಟ್ ಆಗಿದ್ರೆ LSG ಅವ್ರು ವಿನ್ ಆಗೋರು. ಬಟ್ ದೇವ್ರ ಮಹಿಮೆ ಹೇಗಿತ್ತೋ ಏನೋ, ಸಿಂಗಲ್ ಬೇಕಿತ್ತು ಮೋಹಿತ್ ಶರ್ಮಾ. ನೆಕ್ಸ್ಟ್ ಬಾಲ್, ಸೆಕೆಂಡ್ ಬಾಲ್ ಅಲ್ಲೇ ಒಂದು ಸಿಂಗಲ್ ಕೊಡ್ತಾರೆ. ನಾನು ಅನ್ಕೊಂಡೆ ನೆಕ್ಸ್ಟ್ ಬಾಲ್ 6 ಹೊಡಿತಾನೆ ಅಂತ. 6 ಹೊಡೆದು ಮ್ಯಾಚ್ ಮುಗಿಸ್ಬಿಟ್ಟ. ಏನ್ ಸೆಲೆಬ್ರೇಷನ್, ಏನ್ ಗುರು. ಮತ್ ಮ್ಯಾಚ್ 65 for 5, 210 for 9. ಇನ್ನು 3 ಬಾಲ್ ಇದೆ ಬಾಕಿ. ಆ ರೇಂಜ್ ಅಲ್ಲಿ ಆಡಿದ್ರು ಅವರು ಅಶುತೋಷ್ ಶರ್ಮಾ. ಹೇಳಕ್ಕಾಗಲ್ಲ ಅವ್ರನ್ನ ಯಾಕೆ ಪಂಜಾಬ್ ಅವ್ರು ಬಿಟ್ರು ಅನ್ನೋದು ನನಗೂ ಈಗಲೂ ಯಕ್ಷ ಪ್ರಶ್ನೆ ಆಗಿದೆ. ಹೋದ್ಸಲಿ ಅವರೇ ವಿನ್ನಿಂಗ್ ಮಾಡ್ಸಿದ್ ಎಲ್ಲಾ ಮ್ಯಾಚ್ ಅಲ್ಲೂ. ಹತ್ರಕ್ಕರು ತಗೊಂಡೋಗಿ ಎಲ್ರಿಗೂ ಬಾಯಿಗರು ಬರ್ಸೋರು.
ಬೇರೆ ಟೀಮ್ ವರೆಗೂ ಬಾಯಿಗೆ ಬರ್ಸಿರೋದು ನೋಡಿದೀವಿ ನಾವು. ಅವರು ಶಶಾಂಕ್ ಮತ್ತೆ ಆಶುತೋಷ್ ಶರ್ಮಾ ಇಬ್ರು ಅವ್ರಿಗಾರ್ ಬಿಡಿ, ಇವ್ರನ್ನಾರು ಹಿಡ್ಕೋಬೋದಿತ್ತಾನೆ, ರಿಟೈನ್ ಮಾಡ್ಬೋದಿತ್ತು. ಓಕೆ ರಿಲೀಸ್ ಮಾಡ್ಯಾರೆ, ಬೈ ಮಾಡ್ಬೋದಿತ್ತು, ಬಟ್ ಇವ್ರು ಬಿಟ್ ಕೆಟ್ರು ಅಂತೀನಿ ನಾನು ಪಂಜಾಬ್ ಅವ್ರು. ಇನ್ನು ಪಂಜಾಬ್ ಮೇಲೆ ಯಾವ ರೇಂಜಲ್ಲಿ ಹೊಡಿತಾನೋ ಗೊತ್ತಿಲ್ಲ, ಆದ್ರೂ ಹುಚ್ಚನಾಗಿ ಹೊರತಗಳಿದಾವೆ ಪಂಜಾಬಿಗೆ. ಪಂಜಾಬ್ ಮೇಲೆ ಬಿದ್ದಾಗ ಪಂಜಾಬ್ ಬಾಲರ್ಸ್ ಸ್ವಲ್ಪ ಹುಷಾರಾಗಿರಿ, ನೋಡೋಣ. ಅಂಡ್ ನಮ್ ಪ್ರಿಡಿಕ್ಷನ್ ಪ್ರಕಾರ ನಿನ್ನೆ ಮ್ಯಾಚ್ ಡಿ ಸಿ ಗೆಲ್ಲತ್ತೆ ಅಂದಿದ್ವಿ. ನಾನ್ ನಿನ್ನೆ ಬ್ಯಾಟಿಂಗ್ ನೋಡಿ 5 ವಿಕೆಟ್ ಬಿತ್ತು ಬಿಡಪ್ಪ, ನಮ್ ಪ್ರಿಡಿಕ್ಷನ್ ಯಾಕೋ ಸೋಲ್ತು ಅನ್ಕೊಂಡಿದ್ದೆ. ಬಟ್ ನಮ್ಮ ಪ್ರಿಡಿಕ್ಷನ್ ಗೆದ್ದಿದೆ. ನಾವ್ ಹೇಳಿದ್ದು ಡಿ ಸಿ, ಇವತ್ ಗೆದ್ದಿದ್ದು ಡಿ ಸಿ, ನೆನ್ನೆ ಗೆದ್ದಿದ್ದು ಡಿ ಸಿ. ಓಕೆ, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ ಬಂದು ನಮ್ಮ ಪಂಜಾಬ್ ವರ್ಸಸ್ ಜಿ ಟಿ ಗುಜರಾತ್. ಇವತ್ತಿನ ಮ್ಯಾಚ್ ಪೈಪೋಟಿ ಇದ್ದೇ ಇದೆ, ಯಾಕಂದ್ರೆ ಸಖತ್ ಟೀಮ್ಗಳಿದಾವೆ. ಸೊ ಫಸ್ಟ್ ಪಂಜಾಬ್ ಟೀಮ್ ಬಗ್ಗೆ ಮಾತಾಡೋಣ. ಪಂಜಾಬ್ ಅಲ್ಲಿ ಕ್ಯಾಪ್ಟನ್ ಆಗಿರೋದು ನಮ್ಮ ಶ್ರೇಯಸ್ ಅಯ್ಯರ್. ಶ್ರೇಯಸ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅಂಡ್ ಬ್ಯಾಟಿಂಗ್ ಗೆ ಅವ್ರ ಬಲ ಇದ್ದೇ ಇರುತ್ತೆ. ಅದ್ರ ಜೊತೆ ಜೋಶ್ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಅವರು ಇದ್ದಾರೆ. ಅಂಡ್ ನೆಹಾಲ್ ವಧೇರಾನು ಇದ್ದಾರೆ. ಸೊ ಅದ್ರ ಜೊತೆಗೆ ಶಶಾಂಕ್ ಸಿಂಗ್, ಹೇಳಿದ್ನಲ್ಲ, ಶಶಾಂಕ್ ಸಿಂಗ್ ವೆಲ್ ನೋನ್ ಬ್ಯಾಟ್ಸ್ಮನ್, ಸೂಪರ್ ಆಗಿ ಆಡ್ತಾರೆ. ಸೇಮ್ ಆಶುತೋಷ್ ಶರ್ಮಾನೆ. ಇವ್ರಿಬ್ರು ಇದ್ಬಿಟ್ಟಿದ್ರೆ ಪಂಜಾಬ್ ಅಲ್ಲಿ ಮ್ಯಾಚ್ ಏನೋ ಆಗ್ಬಿಡೋದ್ ಗುರು. ಇವ್ರು ಅವ್ರನ್ನ ಯಾಕೆ ಬಿಟ್ರು ಅಂತ ನನಗೆ ಈಗಲೂ ಯಕ್ಷ ಪ್ರಶ್ನೆ ಉಳಿದಿದೆ. ಅಂಡ್ ಪ್ರಭ್ಸಿಮ್ರನ್ ಸಿಂಗ್, ಅಪ್ಪ ಪ್ರೊನೌನ್ಸಿಯೇಷನ್ ಮಾಡಕ್ಕಾಗಲ್ಲ ಅದ್ರು, ಪ್ರಭ್ಸಿಮ್ರನ್ ಸಿಂಗ್. ಒಂದು 10 ಟೈಮ್ಸ್ ಪ್ರಭ್ಸಿಮ್ರನ್ ಸಿಂಗ್ ಅಂತ ಹೇಳಿ ನೋಡೋಣ. ಇದು ನನ್ನ ಚಾಲೆಂಜ್. ಟ್ರೈ ಮಾಡಿ ವಿಡಿಯೋ ಮಾಡಿ ಕಳಿಸಿ. ಅಂಡ್ ಅದು ಬಿಟ್ರೆ ಮಾರ್ಕಸ್ ಸ್ಟೋನಿಸ್ ಇದ್ದಾರೆ. ಫಾರಿನರ್ಸ್ ಅಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಇದ್ದಾರೆ. ಮತ್ತೆ ಬ್ಯಾಕ್ ಟು ಪಂಜಾಬ್ ಕಿಂಗ್ಸ್. ನೋಡೋಣ ಗ್ಲೇನ್ ಮ್ಯಾಕ್ಸ್ವೆಲ್ ಇವತ್ತು ಯಾವ್ಯಾವ ವರ್ಕ್ಗಳು ಹೊಡಿತಾರೋ, ಇಲ್ಲ ಲೇಜಿಯಾಗಿ ಔಟ್ ಆಗ್ತಾರೋ. ಮಾರ್ಕಸ್ ಸ್ಟೋನಿಸ್ ಅಂದ್ರು ಸಖತ್ತಾಗಿ ಆಡ್ತಾರೆ, ಸೂಪರ್ ಬ್ಯಾಟಿಂಗ್ ಇದೆ ಅವ್ರದ್ದು. ಅಂಡ್ ಮಾರ್ಕೋ ಜಾನ್ಸನ್ ಇದ್ದಾರೆ. ಅಂಡ್ ಬೌಲಿಂಗ್ ಬಂದ್ರೆ ಹರ್ಷದೀಪ್ ಚಹಲ್, ಒಳ್ಳೆ ಸ್ಪಿನ್ನರ್. ಅಂಡ್ ನಮ್ಮ ಕರ್ನಾಟಕದ ಹುಡುಗ ವೈಶಾಖ್ ವಿಜಯ್ ಕುಮಾರ್, ಅವರು ಆ ಟೀಮ್ ಅಲ್ಲಿ ಇದ್ದಾರೆ. ಲಾಕಿ ಫರ್ಗಸನ್ ಇದ್ದಾರೆ. ಅಂಡ್ ಟೀಮ್ ಸ್ಟ್ರಾಂಗ್ ಆಗೇ ಇದೆ ಗುರು. ಕುಲ್ದೀಪ್ ಸೇನ್ ಇದ್ದಾರೆ, ಪ್ರವೀಣ್ ದುಬೆ ಇದ್ದಾರೆ, ಸೊ ಯಶ್ ಠಾಕೂರ್ ಇದ್ದಾರೆ. ಸೊ ಬಾಲಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಬ್ಯಾಟಿಂಗು ಅದೇ ಇದೆ. ಬ್ಯಾಟಿಂಗ್ ಅಲ್ಲಿ ಮಾರ್ಕಸ್ ಸ್ಟೋನಿಸ್, ಗ್ಲೇನ್ ಮ್ಯಾಕ್ಸ್ವೆಲ್, ಇಂಗ್ಲಿಷ್, ಆಮೇಲೆ ಶ್ರೇಯಸ್ ಅಯ್ಯರ್, ಸೂಪರ್ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಸೊ ಮ್ಯಾಚ್ ಟಫ್ ಇರೋದ್ ಗುರು ಇವತ್ತು ನನಗನ್ಸಿದ ಮಟ್ಟಿಗೆ ಮ್ಯಾಚ್ ತುಂಬಾ ನೆನ್ನೆ ತರನೇ ಆಗತ್ತೆ, ನೋಡೋಣ. ಅಂಡ್ ಇನ್ನೊಂದು ಟೀಮ್ ಬಂದು ನಮ್ಮ ಜಿ ಟಿ. ಎಲ್ಲ ನಮ್ದೇ ಗುರು, ಏನಕ್ ಗೊತ್ತಾ, ಇಂಡಿಯಾ ಅಂದ್ಮೇಲೆ ಇಂಡಿಯಾಗ ನಮ್ದೇ ಇಂಡಿಯಾ ಅಂತೀವಲ್ಲ, ಹಾಗೆ ಎಲ್ಲಾ ಮ್ಯಾಚ್ ಅಲ್ಲಿ ಹೇಳ್ತೀನಿ. ಬಟ್ ಆರ್ ಸಿ ಬಿ ಬಂದಾಗ ನಮ್ಮ ಆರ್ ಸಿ ಬಿ ವರ್ಸಸ್ ಅಂತೀವಿ ಅಷ್ಟೇ. ಓಕೆ, ಜಿ ಟಿ ಟೀಮ್ ನೋಡೋಣ. ಜಿ ಟಿಲಿ ಶುಭ್ಮನ್ ಗಿಲ್, ಸೂಪರ್ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಜೋಶ್ ಬಟ್ಲರ್ ಇದ್ದಾರೆ, ವೆರಿ ಗುಡ್, ಸೂಪರ್, ಎಕ್ಸಲೆಂಟ್. ಅಂಡ್ ಅನುಜ್ ರಾವತ್ ಬೆಂಗಳೂರಿಂದ ಅಲ್ಲಿಗೆ ಹೋಗೋರೆ. ಆರ್ ಸಿ ಬಿಲ್ ಅವ್ರಿಗೆ ಪಾಪ ಅಷ್ಟು ಯಶಸ್ಸು ಸಿಕ್ಕಿರ್ಲಿಲ್ಲ. ಈ ಸಲ ಸಿಗ್ಲಿ, ಚೆನ್ನಾಗಿ ಆಡ್ಲಿ, ಒಳ್ಳೆ ಫಾರ್ಮಿಗೆ ಬರ್ಲಿ ಅಂತ ಹೇಳೋಣ. ಅಂಡ್ ತುಂಬಾ ಚೆನ್ನಾಗಿದೆ ಬ್ಯಾಟಿಂಗ್ ಲೈನ್ ಅಪ್. ಮೈಪಾಲ್ ಲಾಮ್ರೋರು ಕೂಡ ಅಲ್ಲಿದ್ದಾರೆ ಈಗ ಟೀಮ್ ಅಲ್ಲಿ. ವಾಷಿಂಗ್ಟನ್ ಸುಂದರ್ ಇದ್ದಾರೆ, ನಿಶಾಂತ್ ಸಿಂಧು, ಸೂಪರ್ ಆಗಿದೆ ಗುರು ಲೈನ್ ಅಪ್. ಸಾಯಿ ಕಿಶೋರ್ ಇದ್ದಾರೆ, ಅವರು ಸೂಪರ್ ಆಲ್ರೌಂಡರ್. ಸಾಯಿ ಕಿಶೋರ್ ಅಂಡ್ ಸಾಯಿ ಸುದರ್ಶನ್ ಒಳ್ಳೆ ಆಲ್ರೌಂಡರ್. ಓಪನಿಂಗ್ ಬ್ಯಾಟಿಂಗ್ ಸಾಯಿ ಸುದರ್ಶನ್ ಬರ್ಬೋದು. ಶಾರುಖ್ ಖಾನ್ ಅವರು ಒಳ್ಳೆ ಬ್ಯಾಟಿಂಗ್ ಇದೆ ಅವ್ರದ್ದು, ಆಲ್ರೌಂಡರ್. ಬೌಲಿಂಗ್ ಚೆನ್ನಾಗಿದೆ. ಅಂಡ್ ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಏನ್ ಗುರು ಕಾಡ್ಜಿ, ಸೂಪರ್ ಆಗಿದೆ ಗುರು. ಇಶಾಂತ್ ಶರ್ಮಾ, ರಶೀದ್ ಖಾನ್, ರಾಹುಲ್ ತಿವಾಟಿಯಾ, ಯಾರನ್ನು ಗುರು ಆಡಿಸ್ತಾ ಇರೋದು. ರಾಹುಲ್ ತಿವಾಟಿಯಾ ಅಂತಾರ ಆಲ್ರೌಂಡರ್ ಗುರು, ಬೌಲರ್ ಅಂತ ಹೇಳಕ್ಕಾಗಲ್ಲ. ಇಶಾಂತ್ ಶರ್ಮಾ ಒಳ್ಳೆ ಬೌಲರು ಅಲ್ಲ ಗುರು. ಹಿಂಗಿದೆ ಟೀಮು. ರಶೀದ್ ಖಾನ್ ಇದಾರೆ, ರಶೀದ್ ಖಾನ್ ಆಡಿಸ್ಲೇಬೇಕು, ರಬಾಡನ್ ಆಡಿಸ್ತಾರೆ. ಇಲ್ಲೇ ಫಾರಿನ್ ಇಬ್ರು ಎಗ್ರೋದ್ರು. ಮೋಸ್ಟ್ಲಿ ರಬಾಡ ಆಡದ್ಮೇಲೆ ಇನ್ಯಾರು ಗುರು ಫಾರಿನರ್ಸ್ ಅಲ್ಲಿ ಮತ್ತಾರು, ಬಟ್ಲರ್ ಒಬ್ರು ಆಡ್ತಾರೆ, 3 ಜನ ಆದ್ರು. ಇನ್ಯಾರನ್ನ ಆಡಿಸ್ತಾರೆ ಅಂತ ಕಮೆಂಟ್ ಮಾಡಿ. ಆಲ್ರೌಂಡರ್ ಅಲ್ಲಿ ಯಾರು ಇಲ್ಲ ಅಂತ ಫಾರಿನರ್ಸ್. ಆಲ್ರೌಂಡರ್ ಅಲ್ಲಿ ಯಾರಿದ್ದಾರೆ,
ಯಾರು ಇಲ್ಲ ಗುರು ಆಲ್ರೌಂಡರ್ ಅಲ್ಲಿ, ಎಲ್ಲ ಇಂಡಿಯನ್ ಪ್ಲೇಯರ್ಸ್ ಇರೋದು. ನೋಡೋಣ ಇನ್ನೊಬ್ಬ ಫಾರಿನ್ ಪ್ಲೇಯರ್ ಯಾರು ನಾಡಿಸ್ಬೋದು. ಮೋಸ್ಟ್ಲಿ ಬೌಲಿಂಗ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಕಾರ್ಡ್ಜಿನ್ ಇನ್ನೊಬ್ಬ ಪ್ಲೇಯರ್ ನಾಡಿಸ್ಬೋದು. ರಶೀದ್ ಖಾನ್ ರಬಾಡ ಫಿಕ್ಸ್, ಬೌಲಿಂಗ್ ಸ್ಟ್ರಾಂಗ್ ಆಯ್ತು. ಆಲ್ರೌಂಡರ್ ಅಲ್ಲಿ ಯಾರು ಆಡಿಸ್ತಾರೋ ಗೊತ್ತಿಲ್ಲ. ಪ್ರಸಿದ್ಧ ಕೃಷ್ಣ ಆಡ್ಬೋದು, ಮೊಹಮ್ಮದ್ ಸಿರಾಜ್ ಆಡ್ಬೋದು, ಇಲ್ಲ ಮೊಹಮ್ಮದ್ ಸಿರಾಜು ಇಶಾನ್ ಕಿಶನ್ ಆಡ್ಬೋದು. ಹೇಗ್ ತರ್ತಾರಪ್ಪ, ಟೀಮ್ ಮಾತ್ರ ತುಂಬಾ ಟಿಪಿಕಲ್ ಆಗಿದೆ. ಸೊ ನನಗೆ ಅನ್ಸ್ತಿರೋ ಮಟ್ಟಿಗೆ ಇವತ್ತಿನ ಮ್ಯಾಚ್, ನಿಮಗೇನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಯಾರು ಹೊಡಿತಾರೆ ಅಂತ? ನನಗ್ ನೋಡ್ತಾ ಇದ್ರೆ GT ಹೊಡೆಯುತ್ತೆ ಅನಿಸ್ತಾ ಇದೆ ಗುರು. ಗುಜರಾತ್. ನಿಮ್ದೇನಿದೆ ಪ್ರೆಡಿಕ್ಟ್ ಮಾಡಿ, ನೋಡೋಣ ಯಾರು ಗೆಲ್ತಾರೆ ಅಂತ. ಅಂಡ್ ನನಗೆ ಅನ್ಸಿದ ಮಟ್ಟಿಗೆ GT ಗುರು. ಲೈನಿಂಗ್ ಚೆನ್ನಾಗಿದೆ, ಬೆಟರ್ ಬೌಲಿಂಗ್ ಆಪ್ಷನ್ ಇದೆ. ನೋಡೋಣ. ಇಷ್ಟು ದಿನ ಮಾಡಿರೋ ಪ್ರಿಡಿಕ್ಷನ್ ಎಲ್ಲ ನಮ್ ಕಡೆ ಆಗಿದೆ. ಈ ಪ್ರಿಡಿಕ್ಷನ್ ನಂದು, ಗುಜರಾತ್ ವಿನ್ ಆಗ್ತಾರೆ ಇವತ್ತಿನ ಮ್ಯಾಚ್. ನಿಮ್ಮ ಟೀಮ್ ಯಾವ ವಿನ್ ಆಗುತ್ತೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದೀರಾ, ವಿಡಿಯೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಜೈ ಆಂಜನೇಯ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಟಾಟಾ ಬೈ ಬೈ, ಧನ್ಯವಾದಗಳು.